ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ಬಿಡದಿ ಪೋಸ್ಟರ್ ವಾರ್. ಅಲ್ಲ, ಬಿಡದಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋದು ನೀವು ಪೋಸ್ಟರ್ ವಾರ್ ಮಾಡಕ್ಕ? ಬಿಡದಿಯಲ್ಲಿ ಭೂಮಿ ಕಳ್ಕೊಳ್ತಾ ಇದೀವಿ, ಚಿನ್ನದಂತ ಭೂಮಿ ಅಂತ ಹೊಟ್ಟೆ ಉರಿದು ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಆ ಪ್ರೊಟೆಸ್ಟ್ ಅನ್ನೇ ಹೈಜಾಕ್ ಮಾಡ್ತಾ ಇದ್ದೀರಲ್ಲ ನೀವು ಪೊಲಿಟಿಕಲ್ ಪಾರ್ಟೀಸು. ನಿಮ್ಗೆ ಎಷ್ಟಿರಬೇಕು? ಕಾಂಗ್ರೆಸ್ಸು ಅದೇ, ಬಿಜೆಪಿನೂ ಅದೇ, JDS ಅದೇ. ಅಲ್ಲಿ ರೈತರ ಹೋರಾಟಕ್ಕಿಂತ ಜಾಸ್ತಿ ನಿಮ್ಮ ಪೊಲಿಟಿಕಲ್ ಫೈಟೇ ಸುದ್ದಿ ಆಗ್ತಾ ಇದೆ. ಇದ್ರ ಮಧ್ಯೆ ಪೋಸ್ಟರ್ ವಾರ್ಗಳು ಬೇರೆ. ನೀವು ಪೋಸ್ಟರ್ ಹಾಕ್ತೀರಾ, ನಾವು ಪೋಸ್ಟರ್ ಹಾಕ್ತೀವಿ. ನೀವು ಮೆಸೇಜ್ ಮಾಡ್ತೀರಾ, ನಾವು ಮೆಸೇಜ್ ಮಾಡ್ತೀವಿ. ರೈತರ ಹೋರಾಟ ಆ ಕಡೆ ಸತ್ತೇ ಹೋಯ್ತು ಇವ್ರ ಮಧ್ಯೆ, ಪೊಲಿಟಿಕಲ್ ಪಾರ್ಟೀಸ್ ಫೈಟ್ಗಳ ನಡುವೆ. ಇದು ನೀವು ರೈತರಿಗೆ ಮಾಡ್ತಾ ಇರುವ ಅನ್ಯಾಯವೇ ಹೊರತು ಇದು ರೈತರ ಪರ ನಿಲ್ಲುವಂತ ಯಾವುದೇ ರೀತಿಯಾದಂತಹ ಒಳ್ಳೆಯ ಲಕ್ಷಣ ಅಲ್ಲ. ಬಿಡದಿಯಲ್ಲಿ ಬಿಜೆಪಿ JDS ವಿರುದ್ಧ ಪೋಸ್ಟರ್ ಕ್ಯಾಂಪೇನ್. ನೀವು ಡಿವಿಯೇಟ್ ಆಗಲಿ, ಈ ಹೋರಾಟ ಹಾದಿ ತಪ್ಪಿ ಹಳ್ಳ ಹಿಡೀಲಿ ಅಂತಾನೆ ಕಾಂಗ್ರೆಸ್ ಮಾಡ್ತಾ ಇದೆ. ಅವರ ಈ ಒಂದು ಹಳ್ಳಕ್ಕೆ ನೀವು ಬಿದ್ದು ಇಡೀ ರೈತರ ಪ್ರೊಟೆಸ್ಟ್ ಅನ್ನ ಪೊಲಿಟಿಕಲ್ ವಾರ್ಗೆ ಶಿಫ್ಟ್ ಮಾಡ್ತಿದ್ರಿ ಬಿಜೆಪಿ JDS ಅವರು. ಇದು ನಿಜವಾಗ್ಲೂ ದಡ್ಡತನ. ಏನದು ಕ್ಯಾಂಪೇನ್ ವಾರ್, ಪೋಸ್ಟರ್ ವಾರ್? ಬನ್ನಿ ನೋಡೋಣ. ಬಿಡದಿಯಲ್ಲಿ ಬಿಜೆಪಿ JDS ವಿರುದ್ಧ ಪೋಸ್ಟರ್ ಕ್ಯಾಂಪೇನ್. ಬಿಡದಿ ಸುತ್ತಮುತ್ತ ರಾರಾಜಿಸ್ತಾ ಇದೆ ಬಿಜೆಪಿ JDS ವಿರುದ್ಧದ ಪೋಸ್ಟರ್. HD ಕುಮಾರಸ್ವಾಮಿ, ನಿಖಿಲ್ ಮತ್ತು ಅನಿತಾ ಕುಮಾರಸ್ವಾಮಿ ವಿರುದ್ಧ ಪೋಸ್ಟರ್ ವಾರ್. ಅಶೋಕ್, ವಿಜೇಂದ್ರ ಚಲವಾದಿ ಲೇವಡಿ ಮಾಡಿ ಪೋಸ್ಟರ್. ಬಿಡದಿ ಮುಖ್ಯ ರಸ್ತೆಯ ಗೋಡೆಗಳಲ್ಲಿ ರಾರಾಜಿಸ್ತಾ ಇದೆ ಪೋಸ್ಟರ್ಗಳು. ಈ ಪೋಸ್ಟರ್ಗಳನ್ನ ಹಾಕೋದ್ರ ಮೂಲಕ ನಿಮ್ಮ ದಡ್ಡತನ ರಾರಾಜಿಸ್ತಾ ಇದೆ ಅಷ್ಟೇ. ರೈತರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಾ ಅಥವಾ ರೈತರ ಈ ಒಂದು ಮನವಿಗೆ ಸ್ಪಂದಿಸ್ತೀರಾ ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೇ ಹೊರತು ಕಾಂಗ್ರೆಸ್ ಪಾರ್ಟಿ ಪೋಸ್ಟರ್ಗಳನ್ನ ಹಾಕಿ ವಿರೋಧ ಪಕ್ಷಗಳನ್ನ ಹೀಯಾಳಿಸಿ ಲೇವಡಿ ಮಾಡೋದ್ರಿಂದ ರೈತರು ಸುಮ್ಮನಾಗ್ತಾರೆ ಅನ್ನುವಂತಹ ಏನಾದ್ರೂ ಒಂದು ಭ್ರಮೆಯಲ್ಲಿ ನೀವಿದ್ರೆ ಅದು ಭ್ರಮೆ ಅಷ್ಟೇ, ಅದು ವಾಸ್ತವ ಆಗೋದಿಲ್ಲ. ಇನ್ನು HDK ಕುಟುಂಬದ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ಆರೋಪಕ್ಕೆ DK ಶಿವಕುಮಾರ್ ವಿರುದ್ಧ HDK ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಮಾತಾಡಿದ್ದಾರೆ ನೋಡೋಣ. ಈಗ ತಪ್ಪಿಲ್ಲಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ? ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ?
ಇವರೆಲ್ಲ ಒಂದು ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಿಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದಿದೆ. ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ವಿರೋಧ ಪಕ್ಷದ ಮೇಲೆ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇವರೆಲ್ಲ ಒಂದು ಕಡೆ ಬ್ಲೂ ಫಿಲಂ ಮತ್ತು ಪೋಸ್ಟರ್ ಕೈಯಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಬಿಟ್ಟೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಬಿಟ್ಟೋಗಿಲ್ಲ ಅಂತ. ಅಂದ್ರೆ ಈ ಪೋಸ್ಟರ್ ಅಂಟಿಸಿರೋದು ಡಿ ಕೆ ಶಿವಕುಮಾರ್ ಅವರ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಪ್ರಕಾರ ಐ ಡೋಂಟ್ ನೋ. ಬಟ್ ಅದರ್ವೈಸ್ ಆಲ್ಸೋ ಈ ಪೋಸ್ಟರ್ಗಳ ಮೂಲಕ ಯಾರು ಅಂಟಿಸಿದಿರೋ ಅವರು, ಯಾರಿಗೆ ಭೂಮಿ ಬೇಕಾಗಿದೆ, ಯಾರು ಭೂಮಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಸರ್ಕಾರ, ಯಾರು ಅಂಟಿಸಿದ್ದಾರೆ ಅವರು, ಈ ಅಂಟಿಸೋದ್ರ ಮೂಲಕ ಏನ್ ಸಾಬೀತು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಿ ತಾವು? ರೈತರ ಹೋರಾಟ ನಿಲ್ಸೋದಕ್ಕ, ಅಥವಾ ರೈತರ ಹೋರಾಟಕ್ಕೆ ಯಾವ ರಾಜಕಾರಣಿಗಳು ಯಾವ ಪಕ್ಷಗಳು ಕೂಡ ಬೆಂಬಲ ಕೊಡಬಾರ್ದು ಅಂತನಾ? ಈ ಮೂಲಕ ರೈತರು ತಮ್ಮ ಹೋರಾಟ ಕೈ ಬಿಡ್ತಾರೆ ಅಂತನಾ? ಅಥವಾ ಇದನ್ನ ಪೊಲಿಟಿಕಲಿ ಟರ್ನ್ ಮಾಡೋದ್ರಿಂದ ನಿಮ್ಗೆ ಲಾಭ ಆಗುತ್ತೆ ಅಂತನಾ? ಈ ಹೋರಾಟ ರೈತರ ಹೋರಾಟವಾಗೇ ಇರಬೇಕು, ಅದು ಪೊಲಿಟಿಕಲಿ ಟರ್ನ್ ಆಗಬಾರ್ದು. ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೈತರಾಗೇ ಇರ್ಬೇಕಂತೆ, ನಿಮ್ ತರ ಮಲ್ಟಿ ಮಿಲೇನಿಯರ್ ಆಗಬಾರ್ದು. ರೈತರಾಗೇ ಇರಬೇಕು, ಮಣ್ಣಲ್ಲೇ ಮಣ್ಣಾಗಬೇಕು. ನೀವು ಮಾತ್ರ ಚೆನ್ನಾಗಿ ಮೆರಿಬೇಕು. ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಇಡೀ ಊರ್ಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಕುಮ್ಮಕ್ ಕೊಡ್ತಾ ಇದ್ದೀರಾ ಜಮೀರ್ ಅಹಮದ್ ಖಾನ್ ಅವರೇ. ರೈತರಾಗೇ ಇರ್ಬೇಕಂತೆ. ಎಂತ ಉದ್ದಟತನ ನಿಮ್ದು. ರೈತರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಸಚಿವ ಸ್ಥಾನನೂ ಸಿಗೋದಿಲ್ಲ, ನಾಳೆ MLA ಆಗಲ್ಲ. ರೈತರ ಪರ ಗೌರವದಿಂದ ಮಾತಾಡೋದು ಕಲ್ತ್ಕೊಳ್ಳಿ.